ಸಲೂನ್ ಹೋಗಿದ್ದಕ್ಕೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ರಿಗ್ರೆಟ್ ಆಗ್ತಾ ಇದ್ದೀನಿ. ಹೆಲೋ ಎವ್ರಿಬಡಿ, ನಾನು ಆಫ್ಟರ್ ವೆರಿ ಲಾಂಗ್ ಟೈಮ್ ಯಾಕೆ ಸಲೂನ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವಿಡಿಯೋನ ಆನ್ ಮಾಡಿ ಮನೆ ಹತ್ರ ಇರೋ ಅಂದ್ರೆ ಬಾಜುನೇ ಇರೋ ಒಂದು ಸಲೂನ್ಗೆ ಹೊರಟೆ. ಸಿ ಟು ಬಿ ವೆರಿ ಹಾನೆಸ್ಟ್, ನಂಗ್ ಮಮ್ಮಿ ಹೇಳಿ ಕಳ್ಸಿದ್ರು ಬರೀ ಹೇರ್ ಸ್ಪಾ ಅಷ್ಟೇ ಅಲವ್ಡ್, ಹೇರ್ ಟ್ರಿಮ್ಮಿಂಗ್ ನಾಟ್ ಅಲವ್ಡ್ ಅಂತ. ಬಟ್ ನನಗ್ ಗೊತ್ತಿಲ್ಲ, ಅಲ್ಲಿ ಹೋಗಿ ಕುತ್ಕೊಂಡು ನೀರ್ ಕುಡಿತಾ ಯೋಚನೆ ಮಾಡ್ಬೇಕಾದ್ರೆ ನನಗ್ ಅನ್ಸಿದ್ ಇಷ್ಟೇ, ಯಾಕೆ ನಾನು ಒಂದ್ಸರ್ತಿನಾದ್ರೂ ಹೇರ್ ಕಟ್ ಟ್ರೈ ಮಾಡ್ಬಾರ್ದು ಅಂತ. ಅಂಡ್ ದಟ್ ವಾಸ್ ದ ಗ್ರೇಟೆಸ್ಟ್ ಮಿಸ್ಟೇಕ್ ದಟ್ ಐ ಹ್ಯಾವ್ ಎವರ್ ಡನ್. ಬಿಕಾಸ್ ಅವ್ರು ಅಷ್ಟೊಂದು ಕೂದಲು ಸುಮ್ನೆ ಹೆಂಗೋ ಕಟ್ ಮಾಡ್ತಿರುವಾಗ ನಾನು ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಅಂಡ್ ನಂಗೆ ರಿಯಲೈಸ್ ಆಗಿ ಬೇಜಾರ್ ಮಾಡ್ಕೊಂಡಿದ್ ಯಾವಾಗ ಅಂದ್ರೆ ಎಲ್ಲಾ ಮುಗಿದೋದ್ಮೇಲೆ. ಇವಾಗ ಬೇಜಾರ್ ಮಾಡ್ಕೊಂಡು ಯೂಸ್ ಇಲ್ಲ ಅಂತ ಚೇರ್ ಅಪ್ ಮಾಡ್ಕೊಳ್ಬೇಕು ಅಂತ ಸ್ನಾಕ್ಸ್ ತಗೊಂಡ್ ನಾನ್ ಮನೆಗ್ ಹೋದೆ. ಆಮೇಲೆ ಇನ್ನೂ ಲೇಟ್ ಆಗಿ ರಿಯಲೈಸ್ ಆಗಿದ್ ಏನು ಅಂತ ಅಂದ್ರೆ ನನಗ್ ಮಾಡಿರೋ ಹೇರ್ ಕಟ್ಗೆ ಓಪನ್ ಏರ್ ಇಡೋದಕ್ಕಾಗಲ್ಲ, ಜಡೆ ಹಾಕೊಳ್ಳೋದಕ್ಕಾಗಲ್ಲ, ನನ್ನ ಕ್ಯಾಶುವಲ್ ಹೇರ್ ಸ್ಟೈಲ್ ಕೂಡ ಮಾಡ್ಕೊಳ್ಳೋದ್ ಕಷ್ಟನೇ. ಒಟ್ನಲ್ಲಿ ತಲೆ ತುಂಬಾ ಕ್ಲಿಪ್ಸ್ ಇಟ್ಕೊಂಡು ಮಮ್ಮಿನ ಹತ್ರ ಬಯಸ್ಕೊಳ್ಳೋದಕ್ಕೆ ರೆಡಿ ಆಗ್ಬಹುದು ಇವಾಗ.